ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ರೆಸಿಪಿ ಬಂದು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೇ 5:30 ಎದ್ದಿದ್ದೀನಿ. ಇವತ್ತು 5:20 ಎದ್ದಾಗ ಲೇಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ತರಕಾರಿಗಳನ್ನೆಲ್ಲ ಹೆಚ್ಕೊಂಡು ಉದ್ದುದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡು ಒಂದು ಜಾರಿಗೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಅರ್ಧ ಬೆಳ್ಳುಳ್ಳಿ, ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೀರು ಹಾಕ್ತೇನೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದು ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತಲ್ಲ, ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟು ಒಳ್ಳೇದಲ್ಲ ತರೋದು, ಸೊ ಮನೇಲೇ ಮಾಡ್ಕೋಬೇಕು. ಇನ್ನು ಹಸಿರು ಮೆಣಸಿನ್ಕಾಯಿ ಹೆಚ್ಚಾಕಬೇಕಿತ್ತು, ಅದು ಪುನರ್ವಿಗೆ ಬಾಯಿಗೆ ಸಿಗುತ್ತೆ ಅಂತ ಹೇಳಿ ಅದನ್ನು ಪೇಸ್ಟ್ ಮಾಡೋಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೇನು ಸಿಂಪಲ್ಲು ಫ್ರೆಂಡ್ಸ್, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ, ಸಿಂಪಲಾಗಿ ಮಾಡೋದು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು 2 ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಈಗ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಾನು ಉದ್ದುದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಅದು ನೋಡೋಕ್ಕೆ ದಪ್ಪ ಅನ್ನಿಸ್ತಾ ಇದೆ, ಇಲ್ಲ ತೆಳುವಿಗೆ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಚೆನ್ನಾಗಿದೆ. ಇದೆಲ್ಲ ಮಿಕ್ಸ್ ತರಕಾರಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್, ಕ್ಯಾರೆಟ್, ಕೋಸು ಮತ್ತು ಗೆಡ್ಡೆಕೋಸು, ಬೀನ್ಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. 4-5 ಥರದ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವು ಚೆನ್ನಾಗಿ ಒಂದು 90% ಬೇಯಬೇಕು. ಮಕ್ಕಳಿದ್ದವ್ರ ಮನೇಲಾದರೆ, ಇಲ್ಲ ಕ್ರಂಚಿ ಆಗಿರಲಿ ಅಂದರೆ ಒಂದು 70% ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಎಷ್ಟು ಬೇಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಕ್ರಂಚಿ ಆಗಿದ್ದರೆ ಫ್ರೈಡ್ ರೈಸ್ ಚೆನ್ನಾಗಿರುತ್ತೆ, ಬಟ್ ಪುನರ್ಗೂ ತಿನ್ನಲ್ಲ ಮತ್ತು ಪುನಿಗೂ ಅಷ್ಟು ಇಷ್ಟ ಆಗೋದಿಲ್ಲ, ಬೆಂದೇ ಇಲ್ಲ ಅಂತ ಹೇಳ್ತಾರೆ ಅವರು. ಹಂಗಾಗಿ ಸ್ವಲ್ಪ ಕ್ರಂಚಿ ಆಗಿರಬೇಕು ನಮಗೆ. ಸ್ವಲ್ಪ ಒಂದು 70% 90% ಆಗೋವಷ್ಟು ಬೇಯಿಸಿದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 4 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಒಂದು 4 ನಿಮಿಷನೂ ಬೇಡ, ಒಂದು 2-3 ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಅದು. ಈಗ ಬೆಂದಿದೆ ಆ ಕಡೆ ಸೈಡು. ಈ ಕಡೆ ಸೈಡಿಗೆ ಒಂದು 2 ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ. ಒಟ್ಟಿಗೆ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ, ಹಂಗಾಗಿ ಸೈಡಿಗೆ ತೊಗೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಬೆಂದಾದಮೇಲೆ ಸ್ವಲ್ಪ ಒಂದು 90% ಮೊಟ್ಟೆ ಬೆಂದಾದಮೇಲೆ ಎರಡನ್ನೂ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದಕ್ಕೊಂದು ಮೇಲೆ ಅನ್ನ ಹಾಕ್ಕೊಂಡು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಮತ್ತು ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟೇ ಸಿಂಪಲ್ ಎಗ್ ಫ್ರೈಡ್ ರೈಸು. ಯಾವುದೇ ಮಸಾಲೆ ಬೇಡ, ಏನು ಬೇಡ, ಸಿಂಪಲಾಗಿ ಮನೇಲಿರೋವಂಥ ಪದಾರ್ಥನೇ ಬಳಸ್ಕೊಂಡು ಸಿಂಪಲಾಗಿ ಎಗ್ ಫ್ರೈಡ್ ರೈಸ್ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಲಾಸ್ಟಿಗೆ ಎಲ್ಲ ಮಿಕ್ಸ್ ಮಾಡಾದಮೇಲೆ ಕೊತ್ತಂಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಕಟ್ ಮಾಡಿಕೊಂಡು ಮೇಲೆ ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಾನು ಅನ್ನನ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ಕಾರಣ ಏನು ಅಂತಂದರೆ ಲಂಚ್ ಬಾಕ್ಸ್ ಬೆಳಗ್ಗೆ ಟಿಫನಿಗೆ ತುಂಬೋದ್ರಿಂದ 6 ಗಂಟೆಗೆ ತುಂಬಿದ್ದು ಅವರು ಟೈಮ್ ಸಿಕ್ಕಿದಾಗ ತಿನ್ಕೋತಾರೆ. 11-12 ಗಂಟೆ ಆಗುತ್ತೆ. ಸೊ ಹಂಗಾಗಿ ಅಷ್ಟರೊಳಗೆ ಆರೋಗ್ಬಿಟ್ಟಿರುತ್ತೆ ಮತ್ತು ಹೊರಟಾಗಿರುತ್ತೆ ಅನ್ನ. ದಿಂಡಾಗಿ ಬೇಯಿಸಿದ್ರೆ ಅನ್ನನ ಅವರು ಗಂಟ್ಲಲ್ಲಿ ಇಳಿಯಲ್ಲ, ಆ ಥರ ಆಗಿಬಿಡುತ್ತೆ ಅದು ಸೋನಾ ಮಸೂರಿ ಹಾಕಿ. ಸೊ ಹಾಗಾಗಿ ನಾನು ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಪುನರ್ವಗೂ ಆಗುತ್ತೆ ಮತ್ತು ನಮ್ಮ ಮನೆಯವರು ಸ್ವಲ್ಪ ಅನ್ನನ ಸ್ವಲ್ಪ ಮೆತ್ತಗೆ ತಿನ್ನೋದು. ಅದು ಒಂದೆಲ್ಲ ಲೇಟಾಗಿ ತಣ್ಣಗಾದಾಗ ತಿಂದಮೇಲೆ ಅದು ಗಂಟ್ಲಲ್ಲಿ ಇಳಿಯೋದೆಲ್ಲ. ಬಿಸಿದಾದರೆ ಓಕೆ, ಸ್ವಲ್ಪ ಉಡುಡಿ ಆಗಿದ್ದರೆ ತಿನ್ಬೋದು, ಬಟ್ ತಣ್ಣಗಾದರೆ ತಿನ್ನೋಕ್ಕಾಗೋದಿಲ್ಲ. ಬರ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗಿನ ಜಸ್ಟ್ ಅಡುಗೆ ಎಲ್ಲ ಮುಗಿಸಿ ತಿಂಡಿ ಪ್ಯಾಕ್ ಮಾಡಿ ವಾಟರ್ ಬಾಟ್ಲ್ ಕೊಟ್ಟು ಬಂದೆ. ಅಪ್ಪ ಎಷ್ಟೊಂದು ಬೆಳಕಾಗ್ಬಿಟ್ಟಿದೆ. ಇವತ್ತು ಲೇಟಾಗಿ ಎದ್ಬಿಟ್ಟೆ ಫ್ರೆಂಡ್ಸ್. 5:20ಕ್ಕೆ ಎದ್ದೆ, ಟೈಮ್ ಆಗೋಗ್ಬಿಟ್ಟಿತ್ತು. ಫ್ರೈಡ್ ರೈಸ್ ಮಾಡಿ ಎಗ್ ಫ್ರೈಡ್ ರೈಸ್ ಮಾಡಿದ್ದೆ. ಸೊ ವೆಜಿಟೇಬಲ್ಸ್ ಎಲ್ಲ ಹಾಕಿ ಎಗ್ಗೆಲ್ಲ ಹಾಕಿ ಮಾಡಿದ್ದೆ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ನಾನು ಟೇಸ್ಟ್ ಮಾಡಲಿಲ್ಲ, ಕಾಫಿ ಕುಡಿದೆ. ಜಸ್ಟ್ ಕಾಫಿ ಕುಡ್ದಿಲ್ಲ, ಲೋಟ ಇಟ್ಟಿದ್ದೀನಿ ನೋಡಿ. ಇಲ್ಲೇ ಕುತ್ಕೊಂಡು ಕಾಫಿ ಕುಡಿದೆ. ಅವರು ಸ್ನಾನಕ್ಕೆ ಹೋಗಿದ್ರು. ಸೊ ಹೀಗೆ ಹೊರಡ್ರು, ಗಾಡಿ ಹೋಗ್ತಾಯಿದ್ದೆ. ಸೊ ಅವರು ಒಂದು 5 ನಿಮಿಷ ಗಾಡಿ ಸ್ಟಾರ್ಟ್ ಮಾಡಿ ಕುತ್ಕೋತಾರೆ. ಸೊ ನಾನು ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಬೆಳಗ್ಗೆಯಿಂದ ರಾತ್ರಿ ಮಲಗಿದ್ದೆ 12 ಗಂಟೆ. ಬೇಗ ಬಂದುಬಿಟ್ಟಿದ್ರು ಪುನಿ ರಾತ್ರಿ. ಸೊ ಬೇಗ ಬಂದಿದ್ರಲ್ಲ, ಹಂಗಾಗಿ 10 ಗಂಟೆಗೆ ಬಂದಿದ್ದರು. 12:30ವರೆಗೂ ಆಟ ಆಡಿದ್ರು ಅಪ್ಪ ಮಗ. ಸೊ ನನಗೂ ನಿದ್ದೆ ಇಲ್ಲ, ಹಂಗಾಗಿ 12:30 ಮಲ್ಕೊಂಡು 5:30ಗೆ ಎದ್ದನ್ನ ಸಾಕಾಗುತ್ತೆ ಫ್ರೆಂಡ್ಸ್. ಅತ್ಲಾಗಿ ಏನು ನಿದ್ದೆ ಸಾಕಾಗಲಿಲ್ಲ. ಪುನರ್ ಮಲಗಿದ್ದಾನೆ. ಸೊ ನೆನ್ನೆದು ವೀಡಿಯೋ ಎಡಿಟಿಂಗ್ ಏನೂ ಆಗಿಲ್ಲ. ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿ ಮಲ್ಕೋತೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ.
ಈಗ 10 ಗಂಟೆ ಆಗೈತೆ. ಇವತ್ತು ಮಲ್ಕೊಳ್ಳೇ ಇಲ್ಲ ನಾನು. ಫ್ರೈಡ್ ರೈಸ್ ತಿಂತಾಯಿದ್ದೀನಿ ಇವಾಗ ನಾನು ಹಾಕ್ಕೊಂಡು. ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಸೂಪರಾಗಿತ್ತು ಮಾತ್ರ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂದರೆ ಸ್ವಲ್ಪ ಅನ್ನನ ಮೆತ್ತಗೆ ಬೇಯಿಸ್ಕೊಂಡಿದ್ದೆ ನಾನು. ಸೊ ಅನ್ನ ಮೆತ್ತಗೆ ಬೇಯಿಸ್ಕೊಬೇಡಿ, ಸ್ವಲ್ಪ ಉಡುಡಿಯಾಗಿ ಮಾಡ್ಕೊಳ್ಳಿ, ಆವಾಗಾದರೆ ಸಖತ್ತಾಗಿ ಬರುತ್ತೆ, ಒಂದಕ್ಕೊಂದು ಅಂಟೋದಿಲ್ಲ. ಇವಾಗ ನೋಡಿ ಇಲ್ಲಿ ಗಿರ್ಗಟ್ಲೆ ಮಾರಕ್ಕೆ ಬಂದಿದ್ರು. ಗಿರ್ಗಟ್ಲೆ ಕೊಡಿಸೋವರೆಗೂ ಬಿಡಲಿಲ್ಲ. ಇದೇನು ಗಾಳಿಪಟ ಅಂತಿರೋ ಏನಂತಿರೋ ಗೊತ್ತಿಲ್ಲ. ನಾವೆಲ್ಲ ಗಾಳಿಪಟ ಇದರಲ್ಲಿ ಎಂಥದ್ದು ತೆಂಗಿನ ಗರಿ ಬರುತ್ತಲ್ಲ, ತೆಂಗಿನ ಗರಿಲಿ ಮಾಡ್ಕೊಳ್ಳೋವು ನಾವಂತೂ. ಅದು ಸ್ವಾಗೇಲಿ ಮಾಡಿಕೊಂಡು ಹಸಿ ಸ್ವಾಗೇಲಿ ಮಾಡ್ಕೊಂಡು ತಿರುಗ್ಸೋವು. ಈ ಮಕ್ಕಳು 60 ರೂಪಾಯಿ ಫ್ರೆಂಡ್ಸ್. ಅದಕ್ಕೆ ಮನೆ ಹತ್ರ ಬಂದಿದ್ರು, ಕೊಡ್ಸೋವರೆಗೂ ಬಿಡಲೇ ಇಲ್ಲ ಅವನು. ಫ್ರೆಂಡ್ಸಿಗೆ ಹೇಳೋಣ ಹೊಸ ಗಿರ್ಗಟ್ಲೆ ಅಂತ. ಸರಿ ಹೇಳಿ. ಈಗ ಮಲ್ಕೊಂಡು ಎದ್ದಿದ್ದಾನೆ. ಮಲ್ಕೊಂಡು ಎದ್ದ ಮೇಲೂ ಕೂಡ ಆಟ ಆಡ್ಸೋಣ ಬಾ, ಅದು ಆಚೆಗೆ ಹೋಗೋದು ಬಾ ಅಂತ ಅಂದರೆ ಓಡೋಗೋನು. ಅದು ತಿರುಗಲಿಲ್ಲ ಅಂದರೆ ಬಗ್ಸೋನು, ಫುಲ್ಲು ತಿರುಗಲಿಲ್ಲ ಅಂದರೆ ಮತ್ತೆ ಹೇಳೋನು. ಹಂಗಾಗಿ ಗೇಟ್ ಹತ್ರ ಕರ್ಕೊಂಬಂದು ಕೂತಿದ್ದೆ ನಾನು. ತಲೆಗೆ ಎಣ್ಣೆ ಹಚ್ಕೋಬೇಕಿತ್ತು. ಸೊ ಹಾಗಾಗಿ ತಲೆ ಬಾಚ್ಕೊಂಡು ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳಿ ಅಲ್ಲಿ ಕೂತಿದ್ದೆ. ಇವನು ಗಾಳಿ ಬಂದಾಗ ಜೋರಾಗಿ ತಿರುಗುತ್ತೆ, ಗಾಳಿ ಬರದೇ ಇದ್ದಾಗ ತಿರುಗೋದಿಲ್ಲ. ಅವಾಗ ತುಂಬಾ ಆಟ ಮಾಡ್ತಾನೆ. ಅವನಂತೂ ಯಾಕಾದರೂ ಕೊಡಿಸಿದ್ವು ಅನಿಸ್ಬಿಟ್ಟಿದೆ ಅದನ್ನು ಕೊಡಿಸಿ. ಅಷ್ಟು ಮರೆಯೋದೇ ಇಲ್ಲ. ಇವಾಗ ಸಂಜೆ ಆಗಿದೆ. ಸಂಜೆಗೆ ಸ್ನ್ಯಾಕ್ಸಿಗೆ ನಾನು ಸೌತೆಕಾಯಿ ಕೋಸಂಬರಿ ಮಾಡ್ಕೊತಾ ಇದ್ದೀನಿ. ಅಂದರೆ ಏನಾದರೂ ತಿನ್ನಬೇಕು ಅಂತ ಅಂತಿರ್ತಾನಲ್ಲ ಅವನಿಗೂ ಆಗುತ್ತೆ ನನಗೂ ಆಗುತ್ತೆ ಅಂದ್ಕೊಂಡು ಒಂದು ಸೌತೆಕಾಯಿ ಹೆಚ್ಚಿ ಸ್ವಲ್ಪ 1-2 ಸ್ಪೂನ್ ಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇಷ್ಟೇ, ಇದು ಸಿಂಪಲ್ಲು. ಅದರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ತಿಂತಾನೆ ಇರಬೇಕು ಅಂತ ಅನಿಸುತ್ತೆ. ಸೌತೆಕಾಯಿ ಹೆಲ್ತಿಗೂ ಒಳ್ಳೆಯದು, ನೀರಿನ ಅಂಶ ಬಾಡಿಗೆ ಹೋಗುತ್ತೆ. ನೀರು ಯಾರು ಕಡಿಮೆ ಕುಡಿತೀರಾ ಅಂಥವ್ರು ಸೌತೆಕಾಯಿನ ಜಾಸ್ತಿ ತಿನ್ನಿ. ಸೌತೆಕಾಯಿ ಸ್ಕಿನ್ನಿಗೂ ಕೂಡ ಒಳ್ಳೆಯದು, ಹಾಗೆ ಬಾಡಿಗೂ ಕೂಡ ತುಂಬಾ ಒಳ್ಳೆಯದು. ಸೌತೆಕಾಯಿ ಯಥೇಚ್ಛವಾಗಿ ತಿನ್ನಬೇಕು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಪುನಿಗೆ ಡೈಲಿ ಒಂದು ಲಂಚಲ್ಲಿ ಇದ್ದೇ ಇರುತ್ತೆ. ಬೂವಾ, ವಾವ್ ಸೂಪರ್. ಕೊಂಬೆಲಿದೆ. ವಾವ್. ಮೂಗು ಮೂಗಿಲ್ಲಿರುತ್ತಲ್ಲ ಹಿಂಗೆ ಇರುತ್ತವ, ಮುಸ್ರೆ ಕುಡಿಯುತ್ತಲ್ಲ ಅಲ್ಲಿ ಬಾಯಿ ಹತ್ರ. ಸರಿ. ಬಾಲ ಬಾಲ ಕೋಡು, ಹೊಟ್ಟೆ, ಕಾಲು, ವಾವ್ ಕುದುತ್ತಾ. ಎತ್ತಿಗೆ ಏನಂತಾರೆ? ಎತ್ತಿಗೆ ಏನಂತಾರೆ ನೋಡಲ್ಲಿ ಐತಲ್ಲ, ಆಕ್ಸ್. ಅಲ್ಲಿ ಆಕ್ಸ್. ಏನಮ್ಮ ಏನ್ ಮಾಡ್ದೆ ಈಗ ನೋಡು. ಅದ್ಗೆ ಮಾಡ್ತಾ ಇಲ್ಲ, ಮಿಕ್ಸಿಗೆ ಹಾಕ್ತಾ ಇದ್ದೆ. ನಾಳೆ ಕಟ್ ಮಾಡ್ತೀನಿ ಬಿಡು ಬಂಗಾರ, ಓಕೆನಾ? ಅಡ್ಗೆ ಒಳಗೆ ಏನೇನು ಹಾಕ್ತಿದ್ದೀನಿ ಅಂದರೆ ಅನ್ನ, ಪುರಿ, ಅಷ್ಟೇ. ಪುರಿ, ಅಕ್ಕಿ, ಬೇಳೆ, ಉದ್ದಿನ ಬೇಳೆ ಅಷ್ಟೇ. ಈರುಳ್ಳಿ ಹಾಕಿಲ್ಲ ಮತ್ತೆ. ಇದು ಇಡ್ಲಿ ಮಾಡ್ಬೇಕಾದ್ರೆ ಇಡ್ಲಿ ಹಾಕೋದು. ಈರುಳ್ಳಿಯ ಇಡ್ಲಿ ಮಾಡ್ಬೇಕಾದ್ರೆ ಹಾಕೋದು ಮತ್ತೆ. ಮಾಡಬೇಕು ಮತ್ತೆ. ಹಿಂಗೆ ಕೆಲಸ ಮಾಡ್ಬೇಕಾದ್ರೆ ಬಂದು ನಾನು ಕೂತ್ಕೋತೀನಿ. ಅಮ್ಮ ನನಗೆ ಹೇಳು ಏನು ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ತಲೆ ತಿಂತಾನೆ.
ನಾನು ಫಸ್ಟು ದೋಸೆ ಇಡ್ಲಿ ಅಥವಾ ಏನಾದರೂ ಹಿಟ್ಟು ರುಬ್ಬಿಡಬೇಕು ಅಂದರೆ ಫಸ್ಟು ರುಬ್ಬಿಡ್ತೀನಿ, ಆಮೇಲೆ ನಾನು ಅಡುಗೆ ಕೆಲಸನ ಶುರು ಮಾಡ್ಕೋತೀನಿ. ಯಾಕೆಂದರೆ ಮತ್ತೆ ಗಲೀಜಾಗುತ್ತೆ. ಇದು ಫಸ್ಟ್ ರುಬ್ಬಿಟ್ಟು ಆಮೇಲೆ ಅಡುಗೆ ಮಾಡಿಕೊಂಡು ಆಮೇಲೆ ಒರೆಸ್ಬಿಟ್ರೆ ಆಗೋಯ್ತು. ಸೊ ಹಾಗಾಗಿ ಹಿಟ್ಟೆಲ್ಲ ನೀರೆಲ್ಲ ಚೆಲ್ಲಿಡುತ್ತಲ್ಲ, ಸೊ ಹಾಗಾಗಿ ಫಸ್ಟು ಹಿಟ್ಟನ್ನೆಲ್ಲ ಕಲಸಿಡ್ತಾ ಇದ್ದೀನಿ. ಸಾಂಬಾರು ಕೂಡ ಇಲ್ಲ, ಮೊಸರು ಸ್ವಲ್ಪ ಇತ್ತು. ಸೊ ಹಾಗಾಗಿ ಇವಾಗ ಸಾಂಬಾರು ಬೇರೆ ಮಾಡಬೇಕು, ಏನು ಮಾಡೋದು ಅಂತ ಯೋಚನೆ ಮಾಡ್ಕೋತಾ ಇದ್ದೀನಿ. ಕಾಯಿ ಬಜ್ಜಿ ಮಾಡೋಣ ಅಂತ ಹೇಳ್ಕೊಂಡು ಗೊತ್ತಲ್ಲ ಅವನು ನಾವು ಗ್ರೇಟು. ಅದು ಗ್ರೇಟ್ ಅಲ್ಲ, ಗ್ರೇಟ್. ನಿನಗೆ ಅಷ್ಟು ಹೇಳಕ್ಕಾಗಲಿಲ್ಲ ಅಂದ. ನಮಗೆ ಅವಾಗ ಕನ್ನಡನೇ ಇರಲಿಲ್ಲ ಬಿಡು. ನನ್ನ ಮಗನ ಸಲ ಅವಾಗ ಇಂಗ್ಲೀಷ್ ನೀವು ನಿಮ್ಗೆ ತೊಂದರೆ ಕೊಡ್ತಾನ. ಕಿತ್ಬಿಡ್ತೀನಿ ಹಂಗೆ. ನನ್ನ ಮಗು ನೋಡಿ ಕಲ್ತ್ಕೋ ಕಲ್ತ್ಕೊಂತೀನಿ ಬಿಡು. ನನ್ನ ಮಗ ನೋಡಿ ಕಲ್ತ್ಕೊಳ್ಳು. ಒಟ್ಟಿಗೆ ಅನ್ನ ತಿಂತೀನಿ, ಚಿತ್ರಾನ್ನ ತಿಂತೀನಿ. ಏನೋ ನಾನು ಏನೋ ಒಂದು ತಿಂತೀನಿ, ಸುಮ್ಮನಿರಪ್ಪ ಅಂದು. ನೋಡಂದ್ರೆ ಅಲ್ಲ ನನ್ನ ಮಗ ಅವನು ಮೈ ಸನ್ ನೋಡ ತಿಳ್ಕೊಂಡ್ ಬರೋದದು. ನನ್ನ ಮಗು ನೋಡಿ ಕಲ್ತ್ಕೋ. ಹೆಂಗೆ ನಮ್ಮ ಬಾಸು ನೀನು ಮಗ ಆಗ್ಲೇ ಫೋನ್ ಮಾಡಿ ಹಿಂಗೆ ವೈರ್ ಇಟ್ಕೊಂಡು, ಬಸ್ ನಾನು ಬರೋಕ್ಕಾಗಲ್ಲ ಬಸ್, ಹೇಳಿ ಬಸ್ ಈಗ ಬರೋಕ್ಕಾಗಲ್ಲ ಬಸ್ ಅಂತಿದ್ರು. ಯಾರಿಗೆ ಹೇಳ್ತಿದ್ದವ? ತಾತನಾ ಬಾಸು? ಸೂಪರ್ ಬಿಡು. ಇಷ್ಟೊತ್ತಿನ ಕೀರಾಡಿಗೆ ಬೈತಾರೆ. ಇವತ್ತು ತಾತನ ಕೈಲಿ ಗುಡ್ ಥರ ಮಾತಾಡಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂಗೆ ದಿನ ಅವರಿಬ್ರಿಗೂ ಜಗಳ ಇದ್ದೇ ಇರುತ್ತೆ. ಊದಕ್ಕೆ ಬೇಯಲ್ಲ ಇಬ್ರಿಗೂ. ಎಷ್ಟು ಕ್ಯೂಟಾಗಿ ಆಡ್ತಾರೆ ಅಂದರೆ ನಿಜವಾಗ್ಲೂ ಇವನು ಒಂಥರ ಅವನು ಒಂಥರ. ಅಪ್ಪ ಹೊಡೆದಾಡೋದು ನೋಡಬೇಕು, ಎಲ್ಲಿ ಏಟ್ ಮಾಡ್ಕೊತಾರೋ ಅಂತ ಅನ್ನಿಸುತ್ತೆ. ಹಂಗೆ ಕೂಗಾಡೋದು, ಕಿರ್ಚಾಡೋದು, ಹೊಡೆದಾಡೋದು ಮಾಡ್ತಾರೆ. ಸೊ ಇವಾಗ ಫೈನಲಿ ಕಾಯಿ ಬಜ್ಜಿ ಮಾಡಿದೆ ನಾನು. ಹಸಿರು ಮೆಣಸಿನ್ಕಾಯಿ ಕಾಯಿ ಎಲ್ಲ ಹಾಕಿ ಮಾಡ್ತಾರಲ್ಲ, ಸೊ ಅದು ಕಾಯಿ ಬಜ್ಜಿ ಮಾಡಿದೆ. ಊಟ ಮಾಡ್ತಾಯಿದ್ದೀವಿ. ಸ್ವಲ್ಪ ಖಾರ ಆಗಿತ್ತು. ಪುನರ್ ತಿನ್ಸೋ ಅಷ್ಟೊಳಗೆ ಸಾಕಾಗೋಗಿತ್ತು. ಅವ್ನ ಪುರಾಣಗಳನ್ನೆಲ್ಲ ಕೇಳಿಕೊಂಡು ಸಮಾಧಾನ ಮಾಡ್ಕೊಂಡು ತಿನ್ಸೋ ಅಷ್ಟೊಳಗೆ ಸಾಕಾಗೋಗುತ್ತೆ. ಸೊ ನಾನು ಊಟ ಮಾಡಬೇಕು. ಫೈನಲಿ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡೋ ಟೈಮ್ ಬಂತು. ಆ ಗಿರ್ಗಿಟ್ಲೇನಂತೂ ಬಿಟ್ಟೇ ಇಲ್ಲ. ಆ ಫ್ಯಾನ್ ಹಾಕ್ಬಿಟ್ಟು ಆಚೆ ಹೋಗೋಣ ಅಂದ. ಆಚೆ ಬೇಡ ಕೊಡು ಅಂತಂದಿದ್ದಕ್ಕೆ ಫ್ಯಾನ್ ಹಾಕ್ಕೊಡು ಅಂತ ಹೇಳಿ, ಇವತ್ತು ಸೆಕೆ ಬೇರೆ ಇತ್ತಲ್ಲ, ಫ್ಯಾನ್ ಹಾಕಿದ್ನಲ್ಲ ಅದ್ರ ಮುಂದೆನೇ ಇಟ್ಕೊಂಡು ನಿಂತಿದ್ದಾನೆ. ಅಪ್ಪ ಅದಕ್ಕೆ ಯಾವಾಗಲೂ ನೋಡಿ ಫ್ರೆಂಡ್ಸಿಗೆ ಹೇಳಮ್ಮ ನಾವು ತೊಗೊಂಡಿದ್ದೀವಿ ಅಂತ ಹೇಳಿ ಮತ್ತೆ ಹೇಳ್ತಾ ಇದ್ದ. ನಾನು ಹೇಳಿದ್ದೀನಿ ಬಿಡು ಕಂದ ಅಂತ ಹೇಳಿ ಸಮಾಧಾನ ಮಾಡಿದೆ. ಅವರಪ್ಪ ಕೂಡ ಲೇಟ್ ಅಂತ ಇವತ್ತು ಬರೋದು. ಸೊ ಹೆಂಗೆ ಮಲಗ್ಸೋದೋ ಗೊತ್ತಿಲ್ಲ. ಅವರಪ್ಪ ಬರೋವರೆಗೂ ಕಾಯ್ತಾ ಇರ್ತಾರೆ ಒಂದೊಂದು ಟೈಮು. ಇತ್ತೀಚೆಗೆ ನಾನೇ ನಿದ್ದೆ ಆಗಲ್ಲ ಪಾಪ, ಅವ್ರಿಗೂ ನಿದ್ದೆ ಹಾಳು. ಇವನಾದರೂ ಲೇಟಾಗಿ ಎದ್ದೇಳ್ತಾನೆ, ಮಧ್ಯಾಹ್ನ ಮಲಗಿರ್ತಾನೆ. ಬಟ್ ಅವರಿಗೆ ಡ್ಯೂಟಿಗೆ ಹೋಗೋರು, ಮತ್ತು 12 ಗಂಟೆ 1 ಗಂಟೆಗೆ ಬಂದು 2 ಗಂಟೆವರೆಗೂ ನಿದ್ದೆ ಕೆಟ್ಕೊಂಡು ಮತ್ತೆ 6 ಗಂಟೆಗೆ ಎದ್ದೋಗ್ಬೇಕು. ಆಗೋದಿಲ್ಲ ಅಂತೇಳಿ ನಾನೇ ಇವಾಗ ಸಮಾಧಾನ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಫ್ರೆಂಡ್ಸ್. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಎಲ್ಲದೂ ಮಾಡಿ ಆಯಿತಾ. ನನ್ನ ಮಗನ ಮಾತು ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.